ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನೀಗ ಬೆಂಗಳೂರಿಗೆ ಹೊಂಟೇನಿ. ಈಗ ನಂದು 10:15 10:25 ನನ್ನ ಬಸ್ ಐತಿ. ಸೊ ಬುಕ್ ಮಾಡ್ಯಾರ. ನಾಳೆ ನಾನು IPL ಮ್ಯಾಚ್ RCB ನೋಡಾಕೊಂಡು ಹೊಂಟೇನಿ. ಸೊ ನಮ್ದು ಜೀಜು ಮತ್ತು ಅವ್ರ ಫ್ರೆಂಡ್ಸ್ ಹೊಂಟಿದ್ರೆ. ಸೊ ಒಬ್ರು ಯಾರೋ ಫ್ರೆಂಡ್ ಹೊಂಟಿಲ್ಲ, ಅವ್ರು ಕ್ಯಾನ್ಸಲ್ ಆಗೈತಿ. ಸೊ ಆ ಟಿಕೆಟ್ ಮೇಲೆ ನಾ ಹೊಂಟೇನಿ. ಯಾಕಂದ್ರೆ ಒಮ್ಮೆ ಕೇಳಿದ್ದೆ, ಅದಕ್ಕೆ ಅವ್ರು ನನಗೆ ಈಗ ಕರ್ಕೊಂಡು ಹೊಂಟಾರ. ಈಗ ನಾ ಚಪಾತಿ ಮತ್ತು ಇದು ಆಮ್ಲೆಟ್ ತಿನ್ನತೀನಿ, ಎಗ್ ರೋಲ್ ಮಾಡ್ಕೊಂಡು. ಈಗ ಆಲ್ರೆಡಿ ಭಾಳ ಟೈಮ್ ಐತಿ. ಖತಮ್ ಮಾಡಿ ಬಸ್ ಮಾಡ್ಸಾರ. ಸೊ ಆಟೋಲಿಂದ ಹೊಂಟೇನಿ. ಸೊ ಖತಮ್ ಮಾಡಿ ಹೋಗ್ತೀನಿ. ನನ್ನ ಬಸ್ ಬಂದೈತಿ. ಈಗ ರೆಡಿ ಐತಿ, ಹೋಗ್ಬೇಕು. ನಮ್ಮ ಮಮ್ಮಿ ನಂಗೆ ಬಿಡಾಕ್ ಬಂದಾರ. ಒಂದು ಲಗೇಜ್ ನಂದೇನು ಭಾಳ ಏನಾಗಿಲ್ಲ, ಭಾಳ ಲೈಟ್ ವೇಟ್ ಅದಾವೆ. ನಮ್ಗೆ ಹಂಗೆ ಅನ್ನಿಸ್ಬೋದು. ಆದರೆ ಭಾಳ ಈಗ ಸ್ಟಾರ್ಟ್ ಆಯ್ತು ನೋಡ್ರಿ ಗಾಡಿ. 2 ಲಗೇಜ್ ಐತಿ. ಇದ್ರಾಗ ನಂದು ಅರ್ಬಿ ಅದಾವೆ, ಅದರೊಳಗೆ ನನ್ನ ಶೂಸ್ ಮತ್ತು ಸ್ವಲ್ಪ ಮೇಕಪ್ ಎಲ್ಲ ಅದಾವೆ. ಇದೊಂದು ವ್ಯಾನಿಟಿ ಬ್ಯಾಗ್ ಅಷ್ಟೇ. ಒಂದು ಸ್ವಲ್ಪ ಸೈಡ್ ಹಂಗೆ ಕ್ಯಾರಿ ಮಾಡೋಕೆ, ಏನೇನಾದ್ರು ಸ್ವಲ್ಪ ಸಣ್ಣ ಸಣ್ಣ ಸಾಮಾನು ಇಡೋಕೆ. ಸೋಲೋ ಟ್ರಾವೆಲ್ ಮಾಡತ್ತೀನಿ. ಈಗಂತೂ ಸ್ವಲ್ಪ ಕಾಲು ಇಟ್ಕೊತೀನಿ. ನಾನು ಚಾದರ ತಂದೇನೇನೋ ಗೊತ್ತಿಲ್ಲ. ನಾನು ಮತ್ತು ನಮ್ಮ ಜೀಜು ಈಗ ಜಿಮ್ಮಿ ಹೊಂಟೇವೆ. ಸೊ ನಾ ಫಸ್ಟ್ ಇಲ್ಲಿ ಬೆಂಗಳೂರಿಗೆ ಕಾಲು ಇಟ್ಕೊಳ್ಳೇನೆ ನನ್ನ ಫಸ್ಟ್ ನಂದು ಆ್ಯಕ್ಟಿವಿಟಿ ಇದು ಅನಿಸ್ತೈತಿ. ಇವರು ಜಿಮ್ಮಿ ಹೋಗ್ತಾರೆ. ಸೊ ನಾನು ಇವ್ರ ಜೋಡಿನ ಹೋಗೋಣ ಅಂತ ಪ್ಲ್ಯಾನ್ ಆಗೈತಿ. ಫಸ್ಟ್ ಕಲ್ಟ್ ಬುಕ್ ಮಾಡಿದ್ವಿ, ಆಮೇಲೆ ಅದು ಏನೇನೋ ಆಗಿ ಕ್ಯಾನ್ಸಲ್ ಆಗಿ ಈಗ ನಾರ್ಮಲ್ ಅವ್ರು ಒಂದು ಜಿಮ್ಮಿ ಹೋಗ್ತಾರೆ, ನಾನು ಅಲ್ಲಿ ಹೊಂಟೆ. ಸೊ ಇದು ಕಲ್ಟ್ ಫಿಟ್ಟಿಗೆ ಬಂದೇವಿ. ಇವ್ರ ಮೆಂಬರ್ಶಿಪ್ ಐತಿ. ಸೊ ನಾನು ಹೋಗ್ಬೋದು. ಸೊ ಅದಕ್ಕೆ ಹೊಂಟೇನಿ. ವರ್ಕೌಟ್ ಮುಗಿಸಿದ್ವಿ, ಫುಲ್ ಮಸ್ತ್ ಆತ. ನನ್ನ ಸೆಕೆಂಡ್ ಟೈಮ್ ಕಲ್ಟ್ರಿಗೆ ಇದನ್ನು ಕೊಡೋದು. ಬೇರೆ ಒಳಗೆ ಕಲ್ಟಿಂದಕ್ಕೆ ಹೋಗಿದ್ದೆ ನಾನು. ಫುಲ್ ಮಸ್ತ್ ವರ್ಕೌಟ್ ಆತ, ಭಾರಿ ಮಜಾ ಬರುತ್ತೆ. ಇನ್ನೇನು ಧಾರವಾಡ ಬಿಡಬೇಕಾದ್ರೆ ನಾ ಜಿಮ್ಮಿಗೆ ಹೋಗಿ ಬಂದಿದ್ದೆ. ಆವಾಗ ಲೆಗ್ ಮಾಡಿದ್ದೆ. ಇವತ್ತು ಸ್ವಲ್ಪ ಲೆಗ್ ಮಾಡಿ ಬೈಸೆಪ್ಸ್ ಮಾಡಿದೆ. ಸೊ ಈಗ ಮನೆಗೆ ಹೋಗಿ ನಾಷ್ಟ ಮಾಡ್ತೀವಿ. ಈಗ ಬೆಂಗಳೂರಿಗೆ ಎಂಟ್ರಿ ಕೊಟ್ಟು ಆದಮೇಲೆ ನನಗೆ 2 ಪಿಂಪಲ್ಸ್ ಬಂದುಬಿಟ್ಟವೆ. ಅವು ಭಾಳ ಪೇನಾಗ. ಸೊ ಈ ತಲೆ ಮೇಲೆ ಆಮೇಲೆ ಸ್ಕಿನ್ ಕಡೆ ಬಂದೆ.
ಸೊ ಗೊತ್ತಿಲ್ಲ ನಂಗೆ ಯಾವತ್ತಾಗಲೂ ಹೀಟ್ ಆಗಿರ್ಬೋದು ಭಾಳ ಬಾಡಿ ಅದಕ್ಕೆ ಅನಿಸ್ತೈತಿ. ಸೊ ಜಾಸ್ತಿ ನೀರು ಕೊಡ್ಕೊಂತ ಇರ್ಬೇಕು. ಅರುಣ್ಗೂ ಲೀವ್ ಹಾಕಕ್ಕೆ ಕೇಳಬೇಕು. ಹಾಂ, ಈ ರೋಡಿಗೆ ಬಂದಿದ್ದು ನೆನಪೈತೆ ನಿಂಗೆ? ಅಣ್ಣ ನನಗೆ ಫೀಫಿ ಫೀಫಿ ಹಾಯ್ ಓಯ್ ಫೀಫಿ ಬ್ಲಾಗ್ ಬಾ, ಬ್ಲಾಗ್ನಾಗ ಬರತ್ತಿ ಬಾ. ಏಯ್ ಹಾಯ್. ಸೊ ಈಗ ಜಸ್ಟ್ ನಾನು ಎದ್ದೆ. ಸೊ ನಾನು ಜಿಮ್ಮಿಂದ ಬಂದು ಕೂಡ ನಾಷ್ಟ ಮಾಡಿ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ನಾಷ್ಟಕ್ಕೆ ಅತ್ತೆ ದೋಸೆ ಮಾಡಿದರೆ ನಾನು ದೋಸೆ ಮತ್ತು ಚಪಾತಿನೂ ಸ್ವಲ್ಪ ತಿಂದೆ, ಚಪಾತಿ ಪಲ್ಯ ತಿಂದ, ಹಣ್ಣು ತಿಂದ ಪೇರು ಮಲ್ಕೊಂಬಿಟ್ಟಿದ್ದೆ. ಸೊ ಈಗ ಎಚ್ಚರ ಆಗೈತಿ. ಈಗ ನಾವು ಸ್ವಲ್ಪ ಹೊರಗೆ ಹೋಗ್ಬೇಕಂತ ಪ್ಲ್ಯಾನ್ ಐತಿ. ಸ್ವಲ್ಪ ಬೇರೆ ಬೇರೆ ಕೆಲಸ ಅದಾವ. ಮತ್ತು ನಾನು ಸ್ವಲ್ಪ ಪಾರ್ಲರಿಗೆ ಹೋಗಿ ಐಬ್ರೋ ಮಾಡಿಸ್ಕೋಬೇಕಂತದೀನಿ. ಈಗ ಸ್ವಲ್ಪ ಏನಾರೇ ಊಟ ಮಾಡಿ ಹೋಗ್ಬೇಕು. ಸೊ ಇಲ್ಲಿ ಕರ್ಕೊಂಬಂದಾರ್ರಿ ನಮ್ಮ ಜೀಜು. ಸೊ ನಂಗೆ ಇಲ್ಲಿ ಪಿಂಪಲ್ ಆಗಿಬಿಟ್ಟೈತಿ ಇಲ್ಲೇ ಮತ್ತಿಲ್ಲೇ ನಿನ್ನೆ. ಎದಕ್ಕೆ ಹಂಗಾತು ನಮಗೂ ಗೊತ್ತಿಲ್ಲ. ಇಲ್ಲೇ ಎಂಟ್ರ್ ಆದ ಕೂಡ ಫಸ್ಟ್ 2 ಬಿಟ್ಟು ಬಂದಾನ. ಹೋಗಿ ರೆಡಿಯಾಗಿ ಮ್ಯಾಚಿಗೆ ಮ್ಯಾಚ್ ನೋಡಕ್ಕಂತ ಹೋಗ್ತೀವಿ. ಸೊ ಇದನ್ನ ಔಟ್ಫಿಟ್ ಹಾಕ್ಕೊಂಡಾರೆ ಜಿಜು. ಇದು ನಮ್ಮ ಅಕ್ಕನ ಟಾಪ್ ಆಮೇಲೆ ಇದು ಜೀನ್ಸ್ ಹಾಕೊಂಡಿನಿ, ವೈಟ್ ಜೀನ್ಸ್. ಸೊ ಈಗ ಆಲ್ರೆಡಿ 6 ಆಗೈತಿ, ನಾವು ಲೇಟ್ ಆಗೈತಿ. ಈಗ ಪಟಕ್ನ ಬೊಯ್ನಿ ಅಂತ ಹೋಗ್ಬಿಡ್ತೀವಿ. ಲೆಟ್ಸ್ ಗೋ. RR ನಗರ ಒಳಗೆ ಇರ್ತೀವಿ. ಅಲ್ಲಿ IPL ನೋಡೋಕೆ ಹೊಂಟೇವಲ್ಲ. ಸೊ ಅದನ್ನು ಅಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಹೇಳತ್ತಾರೆ. ಸೊ ಅದ್ರ ಸಂಬಂಧ ನಾವೇನು ಪ್ಲ್ಯಾನ್ ಮಾಡಿದ್ವಿ, RR ಮೆಟ್ರೋ ಸ್ಟೇಷನಿಗೆ ಬಂದು ಇಲ್ಲೇ ಪಾರ್ಕಿಂಗ್ ಐತಿ, ನಾವು ತೋರಿಸಿದೆಲ್ಲ ಅಲ್ಲಿ ಪಾರ್ಕ್ ಮಾಡಿದ್ವಿ ಗಾಡಿ. ಆಮೇಲೆ ಇಲ್ಲಿಂತ್ರ ಇದು RR ಮೆಟ್ರೋ ಸ್ಟೇಷನ್ಲಿಂತ್ರ ನಾವು ಚಿನ್ನಸ್ವಾಮಿ ಸ್ಟೇಡಿಯಮಿಗೆ ಹೊಂಟೇವಿ. ಮೆಟ್ರೋ ಹಿಡ್ಕೊಂಡು ಹೋಗ್ತೇವೆ. ಹೋಗಿ ನಿಮಗೆಲ್ಲ ತೋರಿಸ್ತೇನೆ. ನಾ ಭಾಳ ಎಕ್ಸೈಟ್ಮೆಂಟ್ಲಿಂದ ತುಂಬೇನಿ ಫುಲ್. ಎದಕ್ಕಂದ್ರೆ ಏನೋ ಫುಲ್ ಹೊಸ ಫೀಲಿಂಗ್, ಎಕ್ಸ್ಪೀರಿಯನ್ಸ್. ಹಂಗೆ ಏನಂತ ಕ್ರಿಕೆಟ್ ಅಷ್ಟು ನೋಡೋಂಗಿಲ್ಲ, ಆದರೆ ಏನೋ ಅಂತ ಖುಷಿ.
ಬಿ ಮ್ಯಾಚ್ ಮುಗಿಸ್ಕೊಂಡು ಹೊಂಟೇವಿ. ಸೋತಿದ್ದಕ್ಕೆ ಭಾಳ ಹರ್ಟ್ ಆಗಿಬಿಟ್ಟ ಜೀಜು. ಈಗ RR ಮೆಟ್ರೋ ಸ್ಟೇಷನ್ ಕಡೆ ಅದೀವಿ. ಇಲ್ಲೇ ಪಾರ್ಕ್ ಮಾಡಿರೋ ಗಾಡಿ ಹೊಂಟೇವಿ 3 ಮಂದಿ. ನಾ ಅಂತ ಬರೀ ಏನಂತಾರೆ ನನಗೇನು ಅನ್ಸೋದಿಲ್ಲ. ಅದು ಇವರಿಬ್ರಿಗೂ ಭಾಳ ಹರ್ಟ್ ಆಗೈತೆ RCB ಸೋತಿದ್ದೆ. ಪ್ರತಿ ಸಲ ಬಂದಾಗ ನಾವು ಬಂದಾಗ ಸೋಲ್ತಾರ ಅಂತಂದ್ರೆ ಹಾಂ ನಾನು ಒಬ್ಬರಿಗೆ ಮಾಡೇನಿ. ರಾತ್ರಿ ಆಗೈತಿ. ಬಂದ್ಮೇಲೆ ನಮ್ಮ ಅಕ್ಕ ಮ್ಯಾಗಿ ಮಾಡಿಕೊಟ್ಲ. ಥ್ಯಾಂಕ್ಸ್. ಆಮೇಲೆ ಇಲ್ಲಿ ತಳಗ ಉಡಾಳ ಎಲ್ಲೈತ ಫೀಫಿ. ನಿನ್ನೆ ಆದಾಗಿಂತ್ರ ಇವತ್ತು ಮುಂಜಾನೇನು ವ್ಲಾಗ್ ಮಾಡಿಲ್ಲ. ಸೊ ಇವತ್ತು ನಾನು ಜಿಜು ಮನಿಂತ್ರ ಈಗ ನಮ್ಮ ಅಣ್ಣ ಮನೆಗೆ ಬಂದೇನಿ. ಈಗ ಆಲ್ಮೋಸ್ಟ್ ಈಗ ಒಂದು 7:30 ಆಗೈತಿ. ಈಗ ನಾ ಮತ್ತೆ ಜಿಮ್ಮಿಗೆ ಹಂಗೆ ಹೋಗಿ ಅಲ್ಲಿಂತ್ರ ಮತ್ತೆ ನಾ ಧಾರವಾಡಿಗೆ ಬಿಡ್ಬೇಕಂತೀನಿ. ಬಸ್ 11:50 ಐತಿ. ಸೊ ನಾನು ನಮ್ಮ ಅಣ್ಣ ಈಗ ಹೊಂಟೇವಿ ಜಿಮ್ಮಿಗೆ. ಸೊ ನಿಮ್ಗೆ ಕರ್ಕೊಂಡು ಹೋಗ್ಬೇಕಂತ ನಾ ಈಗ ರೆಡಿ ಆಗೀನಿ. ಹಾಯ್ ಏನು ನೋಡತ್ತೀರಿ? ಸರಿ ನೋಡ್ಕೊಂಡ್ ಕುಂತಾರ ಫುಲ್. ಹಾಂ ವ್ಯೂ ಹಾಂ ಅದೇ. ಇವ ನಮ್ಮ ಅಣ್ಣ ಇಲ್ಲಿ ರೆಡಿ ಆಗತ್ತಾನ. ಹಾಂ ಓಕೆ. ಜಿಮ್ ಮುಗಿಸ್ಕೊಂಡು ಬಂದು ನಮ್ಮ ಅಣ್ಣ ಜೋಡಿ ಮಾಡಿ ಫುಲ್ ಖುಷಿಯಾಗಿ ಭಾಳ ದಿವಸ ಮಾಡಿದ್ದೀವಿ. ಸರಿ ಮನೆಗೆ ಹೊಂಟೇವಿ. ನಂದು 11:50 ಟ್ರೈನ್ ಐತಿ. ಬಸ್ ಐತಿ ಗುರುಗುಂಟೆ ಅಲ್ಲೇ. ಹಾಂ ಅಲ್ಲೈತಿ ನಂದು. ಅಲ್ಲೈತಿ ಸ್ಟಾಪ್. ಅಲ್ಲಿಂದ ನಾನು ಹತ್ತೀನಿ ಬಸ್. ಸೊ ಈಗ ಮನೆಗೆ ಹೋಗಿ ಮತ್ತೆ ನಿಮಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಹೆಲ್ಮೆಟ್ ಹಾಕೋಬೇಕು ಇದ್ರು ಹೊಡೆಯೋರು. ಆಮೇಲೆ ಹಿಂಗೆ ಕುಡ್ತಾರೆ. ಧಾರವಾಡ ಹಂಗೆ ಫುಲ್ ಹಂಗೆ ಅಡ್ಡಾಡ್ತಿರ್ತೇನೆ ನಾ. ಬಣ್ಣಾಗ ಹಿಡಿದ್ರೆ ಅಲ್ಲಾದ್ರೂ ಹಾಕೊಂಡ್ಬಿಡ್ತಾರೆ. ಹಾಕೋಬೇಕಲ್ಲ ಹಾಕೋಬೇಕು. ಈಗ ನೀವು ಚಲೋ ಹೇಳಿ ನಾ ಹಂಗೆ ಮಾಡಾಕ್ತಿದ್ರೆ ಹಾಕೋತೀನಿ. ಸ್ವಲ್ಪ ಗ್ರಾಸರೀಸ್ ತೊಗೊಂಡ್ರೆ ಇದು ಲಿಂಬು ಸೋಡಾ ಕುಡಿಯೋಣಂತ ಅನ್ನಿಸ್ತೆ ನನಗೆ. ಅದಕ್ಕೆ ಅಣ್ಣೆಯಾಗೂ ಅದೇ ಏನಂತಾರೆ ಕುಡಿಯೋನ್ ತಡಿ ಭಾಳ ದಿವಸ ರಾತ್ ಕುಡ್ದಿಲ್ಲ ಅಂತ ನಮಗೂ ತೊಗೊಂಬರೋಣ ಅಂತಂದು ನಾವಿಲ್ಲೇ ಸೋಡಾ ಆಮೇಲೆ ಎಗ್ ಖಾಲಿ ಆಗಿದ್ವಿ. ನಾನೇ ಎಗ್ ರೈಸ್ ಮಾಡ್ತೀನಿ. ಹೋಗಿ ಫುಲ್ ನಮ್ಮ ಅಕ್ಕನೂ ಬರತ್ತಾಳೆ, ನಮ್ಮ ಜಿಜುನೂ ಬರತ್ತಾರೆ. ಸೊ ಎಲ್ಲರೂ ಸೇರಿ ಊಟ ಮಾಡಿ ಧಾರವಾಡಿಗೆ ಬಸ್ ಹತ್ತೆ ಹೋಗ್ಬೇಕಲ್ಲೇನಿ. ಮತ್ತು ಬಾ ಬೆಂಗಳೂರಿಗೆ. ಬಾಯ್ ಬಾಯ್. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಮತ್ತೆ ಬಾ. ಸೊ ಈಗ ನಂಗೆ ಬಿಡಾಕಂತ ನಮ್ಮ ಅಣ್ಣ ನಮ್ಮ ಅಕ್ಕ ನಮ್ಮ ಜಿಜು
ಬರತ್ತಾರ ಬಾಯ್ 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 ಅಳಬರ್ಕ್ರಿ ಇಬ್ರು ಅಳಾತಾರ ಏನ್ ಮಾಡತ್ತಿ ಏನ್ ಸುಟ್ಟತ್ತೀನಿ ನೀ ಹೇಳ ನಮ್ಮಿಬ್ರದ್ದು ಹಾಂ 10:50 ಆಗೈತಿ ನಾ ಮುಂಜಾನೆ ಎಷ್ಟು 7:15 ಧಾರವಾಡ ಮುಟ್ಟಿದೆ. ಧಾರವಾಡಿಂದ ಮುಟ್ಟಿದ ಮೇಲೆ ನಂಗೆ ಕೋರ್ಟ್ ಸರ್ಕಲಿಗೆ ಇಳಿಸಿದ್ರೆ ಸರ್ಕಲಿಂದ ನಾ ಜುಬ್ಲಿ ಸರ್ಕಲ್ ಮಟ್ಟ ನಡ್ಕೊಂಡು ಹೋಗಿ ಅಲ್ಲಿಂದ ಬಸ್ ಹತ್ತಿದೆ. ಬಸ್ ಹತ್ತಿ ಬಂದೆ. ಸೊ ಬಂದಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ಮಮ್ಮಿ ಅವಲಕ್ಕಿ ಮಾಡಿದ್ರೆ ಅವಲಕ್ಕಿ ಮ್ಯಾಂಗೋ ಆಮ್ಲೆಟ್ ತಿಂದೆ. ಫುಲ್ ಮಸ್ತ್ ಚಲೋ ಅನ್ನಿಸ್ತ. ಫ್ರೆಶ್ ಎಲ್ಲ ಸ್ನಾನ ಎಲ್ಲ ಮಾಡಿ ಈಗ ನಮ್ಮ ಮಮ್ಮಿ ಫಂಕ್ಷನಿಗೆ ಹೊಂಟಾರೆ. ಫುಲ್ ರೆಡಿಯಾಗಿ ಕ್ಯೂಟ್ ರೆಡಿ ಆಗ್ಯಾರ. ಫುಲ್ ಅವರು ನೇಲ್ ಪಾಲಿಶ್ ಹಚ್ಚಿದ್ ಕುಂದಿರ್ತೇನೆ ಸ್ವಲ್ಪದ ಏನಂತಾರೆ ಡ್ರೈ ಹಾಕಿದ ಮಷೀನ್ ಇತ್ತ. ಸೊ ಅದನ್ನ ಯೂಸ್ ಮಾಡತ್ತಾರ. ಇಬ್ರೂ ಮಾಡಿಸ್ಕೊಂಡ್ರೆ ನಾ ಇಬ್ರು ಮಾಡಿದವ್ರಿಗೆ ಚಂದ ಕಾಣತ್ತಾರ. ಫುಲ್ ಎಲ್ಲಿ ತಂದಿದ್ದಲ್ಲ ಇದು ಟ್ರೆಂಡ್ಸ್ ಹೋಗಿ ತಗೊಂಡಿದ್ದೆ. ಮಮ್ಮಿ ಫುಲ್ ರೆಡಿ ಆಗ್ಯಾರ. ಡ್ರೆಸ್ ನೋಡಿ ಅವ್ರದ್ದು ಚಂದ ಉಂಟು, ಚಂದ ಕಾಣ್ತಾ ಉಂಟು. ಕ್ಯೂಟ್ ಕಾಣತ್ತಿ ಖರೆ. ಈಗ ಗಾಡಿ ಮೇಲೆ ಹೋಗಿ ಬಿಟ್ಟು ಬರೋದು ಇವ್ರಿಗೆ. ಸೊ ಆತ ನಾ ಹೋಪ್ ಈ ಬ್ಲಾಗ್ ನಿಮಗೆ ಸೇರಿರ್ಬೋದು, ಎಂಜಾಯ್ ಮಾಡತ್ತೀರಿ ಅನಿಸ್ತೈತಿ. ನನ್ನ ಬ್ಲಾಗ್ಸ್ ಮಾಡತ್ತಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾನು ನಿಮಗೆ ನಂದು ನೆಕ್ಸ್ಟ್ ಬ್ಲಾಗ್ ಒಳಗೆ ಮತ್ತೆ ಭೇಟಿ ಆಗ್ತೀನಿ. ಬಾಯ್. ಸೊ ಇಲ್ಲಿ ಬೊಕ್ಕೆ ತೊಗೊಳಕಂತ ಬಂದೇವಿ. ಅಂತಾರೆ ಬಾಯ್ ಬಾಯ್. ಹೋಗಿ ಬಾ, ಕೇರ್ಫುಲ್. ನೋಡು ಬಾಯ್.